ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಅಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್, ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ಕು ಹಂಚ್ಬ್ಯಾಕ್ ಅಂದರೆ ಗೂನ್ ಬೆನ್ನು. ಈಗಿನ ಕಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಬ್ಯುಸಿನೇ, ಒಂಥರ ಬ್ಯುಸಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಈ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಮ್ಮ ವರ್ಕ್ ಮೇಲೆ ನಾವು ಎಷ್ಟು ಫೋಕಸ್ಡ್ ಆಗಿದ್ದೀವಿ ಅಂದರೆ ನಮ್ಮ ಬಾಡಿ ಪೋಸ್ಚರ್ ಚೇಂಜ್ ಆಗ್ತಿರೋದನ್ನ ನಾವು ಗಮನಿಸೇ ಇಲ್ಲ. ಎಕ್ಸಾಂಪಲ್, ಮಕ್ಕಳು ಹೆವಿ ಬ್ಯಾಗ್ಸ್ ಹೊತ್ಕೊಂಡು ಸ್ಕೂಲ್ಗೆ ಹೋಗಬೇಕಾದ್ರೆ, ಮೊಬೈಲಲ್ಲಿ ನಾವು ಟೆಕ್ಸ್ಟಿಂಗ್ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡಬೇಕಾದ್ರೆ, ಫೋನಲ್ಲಿ ಮಾತಾಡಬೇಕಾದ್ರೆ, ಆಮೇಲೆ ಟಿ ವಿ ಕೂಡ ಕುತ್ಕೊಂಡು ನೋಡಬೇಕಾದ್ರೆ ನಾವು ಚೇರ್ ಮೇಲಾಗಲಿ ಸೋಫಾ ಮೇಲಾಗಲಿ ತುಂಬ ಲೇಸಿಯಾಗಿ ಕುತ್ಕೊತೀವಿ. ಹೀಗಂತೂ ಮೊಬೈಲ್ ಫೋನ್ ಇಟ್ಕೊಂಡು ಅಡುಗೆ ಕೂಡ ಮಾಡ್ತಾ ಇರ್ತಾರೆ. ಇವೆಲ್ಲದರಲ್ಲೂ ನೋಡಿ ವೀಕ್ಷಕರೇ, ನಮ್ಮ ಸ್ಪೈನ್ ಸ್ಟ್ರೈಟ್ ಆಗಿಲ್ಲ, ಸ್ವಲ್ಪ ಬೆಂಡ್ ಆಗಿದೆ. ಈಗ ಈ ಥರ ಬೆಂಡ್ ಆಗಿರೋದ್ರಿಂದ ಏನಾಗುತ್ತೆ, ಪ್ರೆಷರ್ ಎಲ್ಲ ನಮ್ಮ ನೆಕ್ ಮೇಲೆ, ಶೋಲ್ಡರ್ಸ್ ಮೇಲೆ, ಬ್ಯಾಕ್ ಮೇಲಿದ್ದು ತುಂಬ ಪೇನ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಈ ಹಂಚ್ ಬ್ಯಾಕ್ ಏನಕ್ಕೆ ಬರುತ್ತೆ, ಈ ಸ್ಪೈನ್ ಏನಕ್ಕೆ ಬೆಂಡ್ ಆಗುತ್ತೆ ಅಂತ ನೋಡೋಣ. ಸ್ಪೈನಲ್ಲಿ ಮಸಲ್ಸು, ಟಿಶ್ಯೂಸು ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರುತ್ತೆ. ನಾವು ಇಡೀ ದಿನ ಯಾವ ಪೊಸಿಷನ್ನಲ್ಲಿ ಜಾಸ್ತಿ ವರ್ಕ್ ಮಾಡ್ತಾ ಇರ್ತೀವೋ ಅದೇ ಪೊಸಿಷನ್ಗೆ ಈ ಸ್ಪೈನ್ ಅಡ್ಯಾಪ್ಟ್ ಆಗಿಬಿಡತ್ತೆ. ಆವಾಗ ಏನಾಗುತ್ತೆ, ನಾವು ತುಂಬ ಬೆಂಡ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರೆ ತುಂಬ ಪೇನ್ ಸ್ಟಾರ್ಟ್ ಆಗುತ್ತೆ. ಈ ಪೇನ್ ಬಂದಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟ್ರು ನಮಗೆ ಶೋಲ್ಡರ್ಸ್ಗೆ ಮತ್ತು ಬ್ಯಾಕಿಗೆ ಸಪೋರ್ಟ್ ಆಗೋ ಥರ ಬೆಲ್ಟ್ ಕೊಡ್ತಾರೆ. ನಾವು ಹಂಚ್ ಬ್ಯಾಕ್ ಇದೆ ನಮಗೆ ಅಂತ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ನಾವು ಮನೇಲಿ ಒಂದು ಚಿಕ್ಕ ಡೆಮೋ ಮಾಡ್ಕೋಬೋದು ವೀಕ್ಷಕರೇ. ಮನೆಯಲ್ಲಿ ಯಾವ್ದಾರೋ ಒಂದು ಗೋಡೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋಡೆಗೆ ನೀವು ಸ್ಟ್ರೈಟಾಗಿ ನಿಂತ್ಕೋಬೇಕು. ಹೈಟ್ ನೋಡ್ಕೊತೀವಲ್ಲ ಆ ಥರ ಸ್ಟ್ರೈಟಾಗೆ ನಿಂತ್ಕೋಬೇಕು. ಈ ಫಿಗರಲ್ಲಿ ನೋಡಿ ನೀವು, ನಮ್ಮ ತಲೆ ಮತ್ತು ಬೆನ್ನು ಗೋಡೆಗೆ ಟಚ್ ಆದರೆ ನಮಗೆ ಗುಡ್ ಪೋಸ್ಚರ್ ಇದೆ ಅಂತ ಅರ್ಥ. ಸಪೋಸ್ ನಮ್ಮ ತಲೆ ಸ್ವಲ್ಪ ಮುಂದೆ ಬಂದಿದೆ, ಗೋಡೆಗೆ ಟಚ್ ಆಗ್ತಿಲ್ಲ ಅಂದರೆ ನಮಗೆ ಹಂಚ್ ಬ್ಯಾಕ್ ಇದೆ ಅಂತ. ಈಗ ವೀಕ್ಷಕರೇ, ಈ ಥರ ಪ್ರಾಬ್ಲಮ್ಮು ಹಿಂದಿನ ಕಾಲದಲ್ಲಿ ನಾವು ಬರೀ ವಯಸ್ಸಾದವರಲ್ಲಿ ನೋಡ್ತಾ ಇದ್ವಿ. ಯಾಕೆ ಅಂದರೆ ಅವ್ರಿಗೆ ಮಸಲ್ಸು, ಟಿಶ್ಯೂಸು ವೀಕ್ ಆಗಿ ಹಾರ್ಡ್ ಆಗೋಗುತ್ತೆ. ಆವಾಗ ಸ್ಪೈನ್ ಏನಾಗುತ್ತೆ, ಬರ್ತಾ ಬರ್ತಾ ಬೆಂಡ್ ಆಗುತ್ತೆ. ಅದರಿಂದ ಅವರಲ್ಲಿ ಹಂಚ್ ಬ್ಯಾಕ್ನ ನೋಡ್ತಾ ಇದ್ವಿ. ಆದರೆ ಇವಾಗ ಯಂಗ್ಸ್ಟರ್ಸಲ್ಲೂ ಕೂಡ ಈ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಈಗ ವೀಕ್ಷಕರೇ, ಆಕ್ಯುಪ್ರೆಷರಲ್ಲಿ ಸ್ಪೈನಲ್ಲಿರೋ ಈ ಮಸಲ್ಸು, ಟಿಶ್ಯೂಸು ಹೇಗೆ ಸ್ಟ್ರೆಂಥನ್ ಮಾಡಬೇಕು ಅಂತ ಸಿಂಗಲ್ ಪಾಯಿಂಟಲ್ಲಿ ನೋಡೋಣ. ಈ ಪಾಯಿಂಟು ನಮ್ಮ ಥಂಬ್ ಮೇಲಿದೆ, ಟಾಪ್ ಆಫ್ ದ ಥಂಬ್ ನೋಡಿ, ಟಿಪ್ಪಲ್ಲಿ. ಈಗ ನಾವು ಒಂದು 10 ಸೆಕೆಂಡ್ಸ್ ಈ ಥರ ಸ್ಟಿಮ್ಯುಲೇಟ್ ಮಾಡಿ, ಈ ಥರ. ಆಮೇಲೆ ಪೇಪರ್ ಮೇಲೆ ಬಿಯಾಂಡ್ ಮ್ಯಾಗ್ನೆಟ್ ಯೆಲ್ಲೋ ಕಲರ್ ಪಾರ್ಟ್ನ ಹಾಕೋಬೇಕು. ಇದು ವೀಕ್ಷಕರೇ, ನೀವು ಅರೌಂಡ್ 8 to 10 hours ಇಟ್ಕೋಬೇಕು. ರಾತ್ರಿ ಹಾಕೊಳ್ಳಿ, ಬೆಳಿಗ್ಗೆ ಎದ್ದು ಇದನ್ನು ತೆಗೆದುಬಿಡ್ಬೋದು. ಈ ಮ್ಯಾಗ್ನೆಟ್ಸು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಇದಲ್ಲದೆ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸೋ ಈ 5 ಯೋಗ ಪೋಸಸ್ಸು ಖಂಡಿತ ಮಾಡಬೇಕು ವೀಕ್ಷಕರೇ. ದಿನ ಅಟ್ಲೀಸ್ಟ್ ಒಂದು 5 ಟೈಮ್ಸ್ ಆದರೂ ಮಾಡಿ. ಈ ಆಕ್ಯುಪ್ರೆಷರ್ ಪಾಯಿಂಟ್ ಜೊತೆ ಈ ಯೋಗಾನೂ ನೀವು ಡೈಲಿ ಮಾಡಿದ್ರೆ ತುಂಬ ಬೇಗ ನೀವು ಈ ಹಂಚ್ ಬ್ಯಾಕ್ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.